ಬೇಲೂರು ತಾಲೂಕು ಅರಳಿಯಲ್ಲಿ ಹನುಮ ಜಯಂತ್ಯೋತ್ಸವದ ಅಂಗವಾಗಿ ನಡೆದ ಮೆರವಣಿಗೆ ಕಾರ್ಯಕ್ರಮವು ಪೊಲೀಸ್ ಬಿಗಿ ಬಂದೋಬಸ್ತಿನಲ್ಲಿ ಜರುಗಿತು. ಬೇಲೂರು ತಾಲೂಕು ಅರಳಿಯ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಹಾಗೂ ಉತ್ಸವ ಸಮಿತಿ ವತಿಯಿಂದ ಜರುಗಿದ ದ್ವಿತೀಯ ವರ್ಷದ ಹನುಮ ಜಯಂತ್ಯೋತ್ಸವವು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಪೂಜೋತ್ಸವದ ಅಂಗವಾಗಿ ಸಂತೋಷ ನಗರದಲ್ಲಿರುವ ಶ್ರೀ ವೀರ ಪ್ರತಾಪ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಾನಾ ಪೂಜಾ ಕೈಕಾರ್ಯಗಳು ಜರುಗಿದವು. ಉತ್ಸವದ ಮೂಲಕ ದಿನ ಮಹಾಗಣಪತಿ ಪ್ರಾರ್ಥನೆ, ಸ್ವಸ್ತಿವ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ, ಫಲಾನ್ಯಾಸ, ಯೋಗ ಶಾಲೆ ಪ್ರವೇಶ, ಮಹಾಗಣಪತಿ ಪೂಜೆ, ಪುಣ್ಯಾಹ, ಚತುರ್ದ್ರವ್ಯ ಮಹಾಗಣಪತಿ ಹೋಮ, ಸಂಗ್ರಹ ಶಾಂತಿ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಮಂಡಲ ರಚನೆ, ಕಳಶ ಪ್ರತಿಷ್ಠಾಪನೆ, ಪ್ರಸಾದ ವಾಸ್ತು ಹೋಮ, ಪ್ರಸಾದ ಬಲಿ ಹಾಗೂ ಮಹಾಪೂಜೆ ಜರುಗಿತು. ಎರಡನೇ ದಿನ ಮಠದ ಬಾವಿ ಬಳಿ ಗಂಗಾ ಪೂಜೆ, ಕಳಶ ಸ್ಥಾಪನೆ, ಆಂಜನೇಯ ಮೂರ್ತಿಗೆ ಗಂಗಾ ಸ್ನಾನ, ಪಂಚಾಮೃತಾಭಿಷೇಕ, ಮಂಗಳಾರತಿ ನಂತರ ಸಾರ್ವಜನಿಕವಾಗಿ ವಾದ್ಯಗೋಷ್ಠಿಯೊಂದಿಗೆ ಮೂರ್ತಿಯನ್ನು ಮೆರವಣಿಗೆ ಮೂಲಕ ದೇವಾಲಯವನ್ನು ಪ್ರವೇಶಿಸಲಾಯಿತು. ನಂತರ ಆಂಜನೇಯ ಸ್ವಾಮಿಗೆ ಪಂಚಾಮೃತಾಭಿಷೇಕ, ಪವಮಾನ ಅಭಿಷೇಕ, ರಾಮತಾರಕ ಹೋಮ, ಪ್ರಸನ್ನ ಆಂಜನೇಯ ಹೋಮ, ಪೂರ್ಣಾಹುತಿ ಹಾಗೂ ಮಹಾಪೂಜೆ ಬಳಿಕ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿ ಪುಷ್ಪಾಲಂಕಾರ ಮಾಡಿ ರಾಜಬೀದಿಯಲ್ಲಿ ಡಿಜೆ ಸದ್ದಿನೊಂದಿಗೆ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿ ಅರಳಿ ಪಿಎಸ್ಐ ಶೋಭಾ ಭರಮಣ್ಣನವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕಲ್ಪಿಸಲಾಗಿತ್ತು. ಅರಳಿ ಠಾಣಾ ಸಿಬ್ಬಂದಿಗಳು, ಅರಸೀಕೆರೆ ಉಪವಿಭಾಗದ 23 ಸಿಬ್ಬಂದಿಗಳು, ಡಿಆರ್ ಹಾಗೂ ಕೆಎಸ್ಆರ್ಪಿಯ ತಲಾ 1 ತುಕಡಿ, ಹಳೆಬೀಡು ವೃತ್ತ ನಿರೀಕ್ಷಕ ಜಗದೀಶ್, ಬಾಣವರ ಪಿಎಸ್ ಸುರೇಶ್, ಅರಳಿ ಪಿಎಸ್ಐ ಶೋಭಾ ಭರಮಣ್ಣನವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕಲ್ಪಿಸಲಾಗಿತ್ತು. ಅರಳಿ ಠಾಣಾ ಸಿಬ್ಬಂದಿಗಳು, ಅರಸೀಕೆರೆ ಉಪವಿಭಾಗದ 23 ಸಿಬ್ಬಂದಿಗಳು, ಡಿಆರ್ ಹಾಗೂ ಕೆಎಸ್ಆರ್ಪಿಯ ತಲಾ 1 ತುಕಡಿ, ಹಳೆಬೀಡು ವೃತ್ತ ನಿರೀಕ್ಷಕ ಜಗದೀಶ್, ಬಾಣವರ ಪಿಎಸ್ಐ ಸುರೇಶ್, ಹಳೆಬೀಡು ಪಿಎಸ್ಐ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸೂಕ್ತ ರಕ್ಷಣೆ ಒದಗಿಸಿದರು. ಈ ವೇಳೆ ಉತ್ಸವ ಸಮಿತಿ ಎಲ್ಲಾ ಪದಾಧಿಕಾರಿಗಳು, ಹನುಮ ಭಕ್ತರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.